ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಏನು ಹೇಳ್ತಿದ್ದೀರಾ? ನಾನೇನು ಹೇಳಿದೆ ಸುಬ್ಬು? ಅಪ್ಪನೇ ಎಷ್ಟು ಸಲ ಹೇಳಿದಾರಲ್ಲ ನೀನು ನಮ್ಮನೆಯವನು ಅಂತ. ಅದನ್ನೇ ನಾನೇ ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನನ್ನವನು ಅಂದರೆ ನಮ್ಮ ಮನೆಯವನು ಅಂತ ಅರ್ಥ. ನೀನೇನು ಕೇಳಿಸ್ಕೊಂಡೆ? ಓ ಆಗ ಗೊತ್ತಾಯ್ತಲ್ಲ. ಈಗ ನಾನು ಇವಾಗ ಇಲ್ಲಿ ಇರ್ಬೋದಲ್ವಾ? ಸರಿ ಸರ್, ನೀವಿಲ್ಲೇ ಇರ್ಬೋದು. ಥ್ಯಾಂಕ್ ಯು ಸಿಸ್ಟರ್. ಇದನ್ನ ನೀವು ಪ್ರೆಸ್ ಮಾಡ್ತಾ ಇರಿ. ಇದೇನಿದು ಮೇಡಮ್ ಕೈ ಸ್ಟ್ರೆಸ್ ಬಾಲ್ ಕೊಡ್ತಿದ್ದೀರಾ? ಮೇಡಮ್ ಯಾವತ್ತೂ ಸ್ಟ್ರೆಸ್ಸೇ ಮಾಡ್ಕೊಂಡಿಲ್ಲ, ಆರಾಮಾಗಿರ್ತಾರೆ. ಹೌದು ಸಿಸ್ಟರ್. ಈ ಸ್ಟ್ರೆಸ್ ಬಾಲ್ನ ಸುಬ್ಬುಗೆ ಕೊಡಿ. ಅವ್ನು ನೋಡಿ ಸ್ಟ್ರೆಸ್ ತೊಗೊಂಡು ಹೆಂಗೆ ಆಡ್ತಿದ್ದಾನೆ. ಹಾಗಲ್ಲ ಮೇಡಮ್, ಇದನ್ನ ಪ್ರೆಸ್ ಮಾಡ್ತಾ ಇದ್ರೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಈಸಿಯಾಗಿ ಬ್ಲಡ್ ಹೋಗುತ್ತೆ. ಸರ್, ನೀವು ಮಿನಿಸ್ಟ್ರು PA ಅಲ್ವಾ? ಮಿನಿಸ್ಟ್ರಿಯಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ನಿಮಗೆ ಫೋನ್ ಮಾಡ್ಬೋದಾ? ಖಂಡಿತ ಫೋನ್ ಮಾಡ್ಬೋದು, ಆದರೆ ಕೆಲಸ ಲೀಗಲ್ ಆಗಿ ನ್ಯಾಯವಾಗಿರಬೇಕು. ಹಾಗಿದ್ರೆ ಮಾತ್ರ ಯಜಮಾನರು ನಿಮ್ಗೆ ಆ ಕೆಲಸ ಮಾಡಿಕೊಡ್ತಾರೆ. ಸರ್, ಹಾಗಾದರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಬೇಕಾದಾಗ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಖಂಡಿತ ತಗೊಳ್ಳಿ. ಹೇಳಿ ಸರ್. 98 ಮೇಡಮ್, ಯಾಕೆ ಇಷ್ಟು ಜೋರಾಗಿ ಪ್ರೆಸ್ ಮಾಡ್ತಿದ್ದೀರಾ? ನಿಧಾನ ಪ್ರೆಸ್ ಮಾಡಿ. ಯಾಕೆ ಮೇಡಮ್, ಭಯ ಆಗ್ತಿದ್ಯಾ? ಭಯ ಆಗ್ತಿಲ್ಲ ಕಣೋ, ಕೋಪ ಬರ್ತಿದೆ. ನಿನ್ ಮೇಲಿರೋ ಕೋಪನ ಈ ಬೌಲ್ ಮೇಲೆ ತೋರಿಸ್ತಿದ್ದೀನಿ ಅಷ್ಟೇ. ಸರ್, ಕೈ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಮೇಡಮ್. ಈಗ ಫ್ಲೋ ಕರೆಕ್ಟ್ ಆಗಿದೆ ಸರ್. ಹೌದಾ? ಹೌದು, ಈಗ ಫ್ಲೋ ಕರೆಕ್ಟ್ ಆಗಿದೆ. ಸರ್, ನಿಮ್ಮ ನಂಬರ್ ಹೇಳಲೇ ಇಲ್ಲ. ಹೌದಲ್ಲ, ತಗೊಳ್ಳಿ. 98 ಅದು ನಂದು ಸಿಮ್ ಕೆಟ್ಟೋಗ್ಬಿಟ್ಟಿದೆ. ಹೊಸ ಸಿಮ್ ತಗೋಬೇಕು ನಾನು ಆ್ಯಕ್ಚುಲಿ. ಒಂದು ಕೆಲಸ ಮಾಡ್ತೀನಿ, ಪ್ರಶಾಂತ್ ಅಂತ ಒಬ್ರು ಇದ್ದಾರೆ, ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಸರಿ ಸರ್. ಹಾಂ, 89 ಮೇಡಮ್, ಹುಷಾರಾಗಿ ಬನ್ನಿ, ಆರಾಮಾಗಿ. ಇವನು ಆಡ್ತಿರೋದೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಟೆನ್ಷನ್ ಆಗ್ತಿದೆಯಲ್ಲ. ನಾನು ಇವನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಈಗಲೇ ಹೇಳ್ಕೊಂಬಿಡ್ಲ? ಅಪ್ಪಿ ತಪ್ಪಿ ಲೇಟ್ ಆದರೆ ಬೇರೆ ಯಾವುದಾದ್ರೂ ಹುಡುಗಿ ಬಂದು ಇವನನ್ನು ಹಾರಿಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಏನು ಮಾಡಲಿ? ಇವನನ್ನು ನನ್ನ ಸುತ್ತಾನೆ ಕಟ್ಟಾಕೋಬೇಕಲ್ಲ. ಸುಬ್ಬು, ನನಗೆ ಏನಾಯ್ತು? ಏನಾಯ್ತು ಮೇಡಮ್? ಒಂದು ಸರಿ ಬನ್ನಿ, ಇಲ್ಲಿ ಕುತ್ಕೊಂಡು ಹೇಳ್ತೀನಿ. ನಿಧಾನ ಕುತ್ಕೊಳ್ಳಿ ಮೇಡಮ್, ಕುತ್ಕೊಳ್ಳಿ. ಏನಾಯ್ತು ಮೇಡಮ್? ಸುಸ್ತಾಗ್ತಿದೆ ಸುಬ್ಬು. ಅಯ್ಯೋ, ಹೌದಾ? ಓಹ್, ನೀವು ಬ್ಲಡ್ ಕೊಟ್ರಲ್ಲ ಮೇಡಮ್, ಮೋಸ್ಟ್ಲಿ ಅದಕ್ಕೆ ಸುಸ್ತಾಗ್ತಿದೆ ಅನ್ಸುತ್ತೆ. ಇಲ್ಲಿ ಕುತ್ಕೊಂಡಿದೆ, ನಾನು ಹೋಗಿ ಎಣ್ಣೀರು ತೊಗೊಂಡ್ಬರ್ತೀನಿ, ಆಯ್ತಾ? ಬೇಡ ಸುಬ್ಬು, ನೀನು ಇಲ್ಲೇ ಇರು. ನೀನು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ ಸುಬ್ಬು. ನೀನು ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು. ಅಯ್ಯೋ ಮೇಡಮ್, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ಸುಸ್ತಾಗ್ತಿದೆ ಅಂತ ಹೇಳ್ತಿದ್ದೀರಲ್ಲ, ಅದಕ್ಕೆ ಹೋಗಿ ಎಳ್ನೀರು ತರ್ತೀನಿ ಅಂತ ಹೇಳ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ನೀನು ನನ್ನ ಜೊತೆನೇ ಇರಬೇಕು. ಮೇಡಮ್, ನಾನು ನಿಮ್ಮ ಜೊತೆನೇ ಇರ್ತೀನಿ, ಆದರೆ ಈಗ ಹೋಗಿ ಎಳ್ನೀರು ತರ್ತೀನಿ ಅಂತ ಹೇಳ್ತಾ ಇರೋದು. ಹೌದಾ? ಸರಿ, ಈಗ ನೀನು ಹೋಗು. ಆದರೆ ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಬಾರ್ದು. ಇಲ್ಲ ಮೇಡಮ್, ಬಿಟ್ಟು ಹೋಗಲ್ಲ. ಒಂದು ನಿಮಿಷ ಬರ್ತೀನಿ ರೀ.
ಮಾತಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಅಂತೂ ನನಗೆ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಅವನ ಬಾಯಿಂದಾನೇ ಹೇಳ್ಬಿಟ್ಟಲ್ಲ. ಅದು ಹೇಗೆ ಸುಬ್ಬು ನನ್ನನ್ನು ಇಷ್ಟ ಅಟ್ರಾಕ್ಟ್ ಮಾಡಿಬಿಟ್ಟೆ ನೀನು? ಎರಡು ಶುಭ ಆಗ್ತದೆ, ಅದರಲ್ಲಿ ಒಂದು ಶುಭ ಕಾರ್ಯ ನಿನ್ನ ಮದುವೆ. ಆ ಕೊರವಂಜಿ ಹೇಳಿದ್ ನಿಜ ಆಯ್ತು. ಆದಷ್ಟು ಬೇಗ ಒಂದು ಶುಭ ಕಾರ್ಯ ಅಂದ್ರೆ ನನ್ನ ಮದುವೆ ಆಗುತ್ತೆ. ಆದ್ರೆ ಅವರು ಇನ್ನೊಂದು ಶುಭ ಕಾರ್ಯ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇನಿರ್ಬೋದು? ನಾಮಕರಣನ ಅಷ್ಟು ಇಮಿಡಿಯೇಟ್ ಆಗ. ಮಗ ಕಂದ ಸಾವಿತ್ರಿ ಎಲ್ಲಿದ್ದೀಯವ್ವ? ಹೆಂಗಿದ್ದೀಯವ್ವ ಸಾವಿತ್ರಿ? ಸಾವಿತ್ರಿ ಮಗ ನಿಂಗೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಈ ಬದುಕಾಕಿಲ್ಲ ಕಣವ್ವ. ಏನು ಹೆದರ್ಕೋಬೇಡಿ, ಈಗ ತಾನೇ ಡಾಕ್ಟರ್ ಹೇಳೋದು ಏನು ಆಗಲ್ಲ, ಒಂದು ಸಣ್ಣ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತಂತೆ. ಹೌದ್ರಾ? ವೀರೇಂದ್ರ, ಆ ಹುಡುಗಿ ಇವ್ರ ಮೊಮ್ಮಗಳು. ಹೌದು ಬುದ್ಧಿ, ನಿಮ್ಮ ಮೊಮ್ಮಗಳು ನನ್ನ ಮೇಲೆ ಋಣ ಹೊರಿಸ್ಬಿಟ್ಲ. ಅವಳು ನಿಮ್ಮ ಪಾಲಿಗೆ ಮೊಮ್ಮಗಳು ಅಷ್ಟೇ, ನನ್ನ ಪಾಲಿಗೆ ದೇವತೆ. ಎಷ್ಟು ಒಳ್ಳೆತನ, ಎಷ್ಟು ದೊಡ್ಡ ಗುಣ. ಕೆಲವು ಸಲ ನನ್ನ ಮೇಲೆ ನನಗೆ ಬೇಸರ ಆಗುತ್ತೆ. ನನ್ನ ಪ್ರಾಣ ಉಳ್ಸಕ್ ಹೋಗಿ ಪಾಪ ಬಾಳಿ ಬದುಕಬೇಕಾಗಿರೋ ಜೀವಕ್ಕೆ ಹೀಗಾಯ್ತಲ್ಲ ಅಂತ. ಅವಳು ಯಾಕೆ ಹೀಗೆ ಮಾಡಿದ್ಲೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ನಾನಿವತ್ತು ಜೀವಂತವಾಗಿದ್ದೀನಿ ಅಂದ್ರೆ ನಿಮ್ಮ ಮೊಮ್ಮಗಳು ಕೊಟ್ಟ ಪ್ರಾಣ ಭಿಕ್ಷೆ. ಈ ಸಾಲಿಗ್ರಾಮ ನನ್ಗೇನೇನೆಲ್ಲ ಕೊಟ್ಟಿದೆ. ಹೇಗೇಗೋ ಇದು ಜೀವನ ಬದಲಾಯಿಸಿದೆ. ಈಗ ಪ್ರಾಣ ಭಿಕ್ಷೆನೂ ಕೊಟ್ಟಿದೆ. ನಿಮ್ಮ ಮೊಮ್ಮಗಳು ನನ್ನ ಪ್ರಾಣ ಉಳಿಸಿ ನನ್ನ ಮೇಲೆ ಋಣ ಹೊರಿಸ್ಬಿಟ್ಲು. ದೊಡ್ಡ ಮಾತು ಬುದ್ಧಿ, ದೊಡ್ಡ ಮಾತು. ಒಟ್ನಾಗ ನಮ್ಮ ಮಗಿಗೆ ಏನೂ ಆಗಿಲ್ಲ ಅಂದ್ರಲ್ಲ, ಹಾಡು ಸಾಕು ಬುದ್ಧಿದ್ದೆ ಅವ್ರ ದೊಡ್ಡ. ಇಷ್ಟಕ್ಕೂ ಅವಳು ನಿಮ್ಮ ಜೀವ ಉಳಿಸ್ಲಿಲ್ಲ ಬುದ್ಧಿ. ನೀವು ಅವಳಿಗೆ ಜೀವನ ಕೊಟ್ಟು ಅವಳ ಮುಖಾಂತರ ನೀವು ಜೀವ ಉಳಿಸ್ಕೊಂಡಿದ್ದೀರ ಬುದ್ಧಿ. ಏನ್ ಹೇಳ್ತಿದ್ದೀರಾ? ನೆನಪಿಲ್ವಾ ಬುದ್ಧಿ? ಶಾನೆ ವರ್ಷಗಳ ಹಿಂದೆ ನೀವು ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೊಂಟಿದ್ರಿ. ಜನ ಜಾತ್ರೆ ತರ ಜನ ಸೇರ್ಕೊಂಡಿತ್ತು. ಆವತ್ನಾಗ ನನ್ನ ಮೊಮ್ಮಗಳು ಸಾವಿತ್ರಿಗೆ ಹಾವು ಕಡ್ದು ಜ್ಞಾನ ತಪ್ಪಿ ರಸ್ತೆನಾಗ ಬಿದ್ದಿದ್ಲು ಬುದ್ಧಿ. ಆಗ ನೀವು ಅವಳನ್ನ ಯಾರ ಎತ್ಕೊಂಡಾಗ ಆಸ್ಪತ್ರೆಗೆ ಸೇರಿಸಿ ಅವಳ ಜೀವ ಉಳಿಸಿದ್ರಲ್ಲ ಬುದ್ಧಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.